ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ ಮಾಲಗತ್ತಿ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ತೆ. ಕಳೆದ ಹಲವು ದಿನಗಳಿಂದ ತಾವು ಕೂಡ ಗಮನಿಸ್ತಾ ಇರಬಹುದು ಸರ್, ಈಗ 6ನೇ ಪಾಯಿಂಟ್ ಅಲ್ಲಿ ಒಂದು ಮೃತದೇಹದ ಅವಶೇಷಗಳು ಪತ್ತೆಯಾಗಿದೆ ಅಂತ. ಓಕೆ, ಅದು ಪುರುಷನ ಮೃತದೇಹ ಇರಬಹುದು ಅಂತ FSL ಅವರು ಅಂದಾಜಿಸಿದ್ದಾರೆ. ಓಕೆ, ಏನು ಹೇಳ್ತೀರಿ ಸರ್? ಇದನ್ನ ಮೂಳೆಗಳನ್ನ ಗಮನಿಸಿ ಕಾಸ್ ಆಫ್ ಡೆತ್ ಯಾವ ಕಾರಣಕ್ಕಾಗಿ ಆಗಿರಬಹುದು, ಇದನ್ನೆಲ್ಲ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆಯಾ? ಮೂಳೆಯಿಂದ ಕಾಸ್ ಆಫ್ ಡೆತ್ ಬಹಳ ಡಿಫಿಕಲ್ಟ್. ಮೂಳೆಯಲ್ಲಿ ಮುರಿದಿದ್ರೆ ಏನಾದ್ರೂ ಫ್ರಾಕ್ಚರ್ ಏನಾದ್ರು ಹಾರ್ಡ್ ಅಥವಾ ಬ್ಲಂಟ್ ಇದರಿಂದ ಇದು ಆಗಿ ಫ್ರಾಕ್ಚರ್ ಆಗಿದ್ರೆ ಅಂತದ್ದು ಏನಾದ್ರೂ ಕೊಲೆ ಗಿಲೆ ಆಗಿ ಸತ್ತಾನಂತ ತಿಳಿಬಹುದು. ಬಟ್ ಅದು ಬಿಟ್ರೆ ಬೇರೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ DNA ಟೆಸ್ಟ್ ಮಾಡಿಸಿದ್ರೆ ಏಜು ಗಂಡು ಹೆಣ್ಣು ಅನ್ನೋದು ಗೊತ್ತಾಗ್ತದೆ. ಅದು ವಯಸ್ಸು ಗೊತ್ತಾಗ್ತದೆ. ಅದ್ರ ಮೇಲಿಂದ ಯಾವ್ದಾದ್ರು ಹಿಂದೆ ಮರ್ಡರ್ ಕೇಸ್ ನಾಪತ್ತೆ ಆಗಿದ್ದು ಯಾವ್ದಾದ್ರು ಕೇಸ್ಗಳು ಏನಾದ್ರು ಇದ್ರೆ ಅವ್ರದ್ದು ಬ್ಲಡ್ ತಗೊಂಡು ಇದಕ್ಕೆ DNA ಟ್ಯಾಲಿ ಮಾಡಿ ನೋಡ್ತಾರೆ. ಇದು ಅವ್ರು ಸಂಬಂಧಪಟ್ಟಿದ್ದು ಗೊತ್ತಾದ್ರೆ ಆ ಮೂಳೆ ಯಾವ ಜನರಿಗೆ ಸಂಬಂಧಪಟ್ಟಿದ್ದಿದೆ ಯಾರ್ದಂತ ಐಡೆಂಟಿಫೈ ಆದ್ರೆ ತನಿಖೆ ಮಾತ್ರ ಬಹಳ ಈಸಿ ಆಗ್ತದೆ. ಐಡೆಂಟಿಫೈ ಆಗದೆ ಇದ್ರೆ ಬಹಳ ಡಿಫಿಕಲ್ಟ್ ಆಗ್ತದೆ ತನಿಖೆ ಮಾಡೋದು. ಐಡೆಂಟಿಫೈ ಆಗ್ಬೇಕು. ಈಗ ಬರೇ ಮೂಳೆ ಸಿಕ್ಕಿದೆ, ಇನ್ನೂ ಅಗಿತಾರೆ. ಅಕಸ್ಮಾತ್ ಅದು ಹೆಣ್ಣಿತ್ತು ಗಂಡಿತ್ತು ಅಂದ್ರೆ ಗಂಡಿತ್ತು ಅಂದ್ರೆ ಅವನಿಗೆ ಉಡ್ದಾರದ್ದು ಇರ್ತದೆ, ಬೆಳ್ಳಿ ಉಡ್ದಾರ ಏನೇನೋ ಹಾಕಿರ್ತಾರೆ ಅಥವಾ ವಾಚ್ ಇರ್ತದೆ, ಕೈಯಲ್ಲಿ ಕಡೆಗಿಡೆ ಏನಾದ್ರು ಹಾಕೊಂಡಿರ್ತಾವ ಅಥವಾ ತಾಯ್ತ ಕಟ್ಕೊಂಡಿತ್ತು ಅಂತವೇನಾದ್ರು ಮೆಟಲ್ ಇರುವಂತ ವಸ್ತುಗಳು ಅಲ್ಲಿ ಏನಾದ್ರು ಕೋರಿಯಲ್ಲಿ ಏನಾದ್ರು ಸಿಕ್ಕರೆ, ಹುಗ್ದಿದ್ದಂತ ಸ್ಥಳದಲ್ಲಿ ಏನಾದ್ರು ಮೆಟೀರಿಯಲ್ಸ್ ಏನಾದ್ರು ಸಿಕ್ಕರೆ ಅವನು ಸಹ ಜಪ್ತ್ ಮಾಡ್ತಾರೆ. ಅವನು ಫೋಟೋ ತೆಗೆದು ಅದನ್ನ ವೈಡ್ ಪಬ್ಲಿಕೇಶನ್ ಕೊಡ್ತಾರೆ. ಇದು ಯಾರ್ಯಾದ್ರೂ ಹೆಣಕ್ಕೆ ಸಂಬಂಧಪಟ್ಟಿದ್ದೆ, ಆ ವ್ಯಕ್ತಿ ಕೊಲೆ ಆಗಿದ್ನೋ ಅಥವಾ ಮಿಸ್ಸಿಂಗ್ ಆಗಿದ್ನೋ ಅದ್ರ ಸಂಬಂಧಪಟ್ಟವ್ರು ಗುರ್ತಿಡಿದು ನೀವು ಬಂದು ಠಾಣೆಗೆ ಮಾಹಿತಿಯನ್ನು ಕೊಡಬಹುದು ಅಂತ ಒಂದು ಪ್ರಕಟಣೆ ಮತ್ತು ವೈಡ್ ಪಬ್ಲಿಸಿಟಿ ಕೊಟ್ರೆ ಅವ್ರು ಯಾರು ಸಂಬಂಧಪಟ್ಟವ್ರು ಬಂದು ಗುರ್ತಿಡಿದು ಬಂದು ಇದು ನಮ್ಮದೇ ಮನುಷ್ಯ, ಹುಡುಗಿ ನಮ್ಮದೇ ಹುಡುಗಿ ಅಥವಾ ಈ ತರ ಐಡೆಂಟಿಫೈ ಮಾಡ್ತಾರೆ. ಅಕಸ್ಮಾತ್ ಹೆಣ್ಣಿಂದಾಗಿತ್ತಂದ್ರೆ ಹೆಣ್ಣಾಗಿದ್ರೆ ಅವಳದು ರಿಂಗು ಅಥವಾ ಕಿವಿ ಓಲೆ, ತಲೆಯಲ್ಲಿ ಹೇರ್ ಪಿನ್ನು ಅಥವಾ ಇದ್ರದ್ದು ಹೇರ್ ಬ್ಯಾಂಡು, ಪ್ಲಾಸ್ಟಿಕ್ ಇರ್ತಾವಲ್ಲ ಹೇರ್ ಕ್ಲಿಪ್ಪು ಅಥವಾ ಇನ್ನೇನಾದ್ರು ಕಾಲುಂಗ್ರ, ವಾಚು ಗೀಚು ಏನಾದ್ರು ಸಿಕ್ಕು ಅಂದ್ರೆ ಇಂಥ ವಸ್ತುಗಳು ಇದ್ದು ಅಂದ್ರೆ ಯಾವ ಹೆಣ್ಣು ಮಗು ಅಂತ ಹೇಳೋದು ಅದ್ರ ಬಗ್ಗೆ ಪ್ರಕಟಣೆ ಕೊಡ್ತಾರೆ. ಅದು ನಮ್ಮ ವಸ್ತು ಅಂತ ಐಡೆಂಟಿಫೈ ಮಾಡಿ ಬಂದ್ರೆ ಅಂತವ್ರದ್ದು ಮಾಡ್ತಾರೆ. ಅಕಸ್ಮಾತ್ ಮುಂದೆ ಇನ್ನೂ ಸ್ಕಲ್ ಗಿಲ್ಲು ಅದು ಏನಾದ್ರು ಸಿಕ್ಕರೆ, ಅಕ್ಕಪಕ್ಕದಲ್ಲಿ ಅಗದು ಇನ್ನೂ ಸ್ಕಲ್ಗದು ಏನಾದ್ರು ಸ್ಕಲ್ ಸಿಕ್ಕಿದ್ರೆ ಅದು ಸೂಪರ್ ಇಂಪೋಸಿಷನ್ ಮಾಡ್ತಾರೆ. ಸೂಪರ್ ಇಂಪೋಸಿಷನ್ ಅಂದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಗೊಂಡು ಅದಕ್ಕೆ ಒಂದು ಮುಖದ ಮೂರ್ತಿಯನ್ನ ಮುಖದ ಒಂದು ಆಕಾರ ಕೊಡ್ತಾರೆ. ಒರಿಜಿನಲ್ ಫೇಸ್ ಹೆಂಗಿರ್ತದೆ ಆ ತರ ಆಕಾರ ಕೊಟ್ಟು ಅದಕ್ಕೊಂದು ಫೋಟೋ ತೆಗಿತೀವಿ. ಅಂದ್ರೆ ಈ ವ್ಯಕ್ತಿ ಹೇಗಿರಬಹುದು, ಹೇಗಿರ್ತಿದ್ರು ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ. ಹೌದು, ಅದು ಗೊತ್ತಾಗ್ತದೆ. ಅದು ಹೆಂಗಿದ್ದ ವ್ಯಕ್ತಿ ಅನ್ನೋದು ಸೂಪರ್ ಇಂಪೋಸಿಷನ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ. ಅದನ್ನ ಚಿತ್ರ ತೆಗೆದು ನಾವು ವೈಡ್ ಪಬ್ಲಿಸಿಟಿ ಕೊಡ್ತೇವೆ. ಇದು ಯಾರಿಗಾದ್ರೂ ಮಿಸ್ಸಿಂಗ್ ಆಗಿದ್ನ ಅಥವಾ ಕೊಲೆ ಆಗಿದ್ನ ಏನಾದ್ರು ಸಮಸ್ಯೆ ಸಾವಿನಲ್ಲಿ ಏನಾದ್ರು ಸಮಸ್ಯೆ ಇದೆನಾ ಸರ್? ಒಂದೇ ನಿಮಿಷ ಸರ್. ಈಗ ಸೂಪರ್ ಇಂಪೋಸಿಷನ್ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯ ಎಕ್ಸಾಕ್ಟ್ ಪಿಕ್ಚರ್ ಸಿಗುತ್ತಾ ಸರ್, ಅಥವಾ ಒಂದು 70% 60% ಈ ರೀತಿ ಮ್ಯಾಚ್ ಆಗುತ್ತೆ? ಹೋಲಿಕೆ ಆಗುವಂತ ಸಿಗ್ತದೆ. ಎಕ್ಸಾಕ್ಟ್ 100% ಸಿಗುದಿಲ್ಲ, ಬಟ್ ಹೋಲಿಕೆ ಆಗುವಂತ ಸಿಗ್ತದೆ. ಒಂದು ಅಂದಾಜಾಗತ್ತೆ ಇದು ಈ ವ್ಯಕ್ತಿ ಇದೇ ರೀತಿ ಇರಬಹುದು ಅಂತ. ಹೌದು, ಜನರಿಗೆ ಗುರ್ತಾಗುವಂಗೆ ಮಾಡಿಕೊಡ್ತಾರೆ. ಫಾರೆನ್ಸಿಕ್ ಲ್ಯಾಬ್ದವ್ರು ಮಾಡಿಕೊಡ್ತಾರೆ ಆ ತರ. ಸರ್ ಇಲ್ಲಿ ಇಲ್ಲೊಂದು ಪ್ರಾಬ್ಲಮ್ ಆಗಿದೆ, ಅಂದ್ರೆ ತಲೆಬುರುಡೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ. ತನಿಖೆಗೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಸರ್? ಈ ಬೋನ್ ಮೇಲೇನು DNA ಐಡೆಂಟಿಫೈ ಆದ್ರೆ ನೋಡ್ತಾರೆ ಯಾವ ಕೇಸ್ ಮಿಸ್ಸಿಂಗ್ ಆಗಿದ್ದಾವೆ, ಯಾವ ಕೇಸ್ ಕೊಲೆ ಆಗಿದ್ದಾವೆ, ಯಾವ ಕೇಸ್ ರೇಪ್ ಕೇಸ್ ಆಗಿ ಸತ್ತಿದ್ದಾರೆ ಅಂತಾವ್ ಎಲ್ಲ ಸಂಬಂಧಿಕರಿಗೆ ಕರೆಸಿ ಅವ್ರ ಬ್ಲಡ್ ತಗೊಂಡು ಇದಕ್ಕೆ ಟೆಸ್ಟ್ ಮಾಡ್ತಾರೆ. DNA ಟೆಸ್ಟ್ ಅದು ಮಾಡಿಸ್ತಾರೆ. ಇದ್ರಲ್ಲಿ ಏನಾದ್ರು ಐಡೆಂಟಿಫೈ ಆದ್ರೆ ಆಗ್ಬೋದು. ಅಥವಾ ಹುಗಿದಿರುವಂತ ವ್ಯಕ್ತಿ ಏನಿದ್ದಾನೆ, ಅನಾಮಿಕ ವ್ಯಕ್ತಿ, ಅವನು ಈ ಬಾಡಿ ಹುಗಿಯುವಾಗ ಅವನೇ ಮಣ್ಣು ಮಾಡಿದಾನಲ್ಲ, ಅವನು ಹುಗಿಯುವಾಗ ಹೇಗೆ ಇತ್ತು, ಬಾಡಿ ಆಕೃತಿ ಹೇಗಿತ್ತು, ಅವನು ಹೇಳಿದಾನೆ ಕೆಲವೊಂದು ರೇಪ್ ಆಗಿ ಕೊಲೆ ಆಗಿದ್ದು ನಾನು ಹೋಗುದೀನಿ ಅಂತ ಹೇಳಿದ್ದಾನೆ. ಹಂಗೇನಾದ್ರೂ ಅವನು ಅದ್ರ ಮೇಲೆ ಗಾಯಗಳಾಗಿದ್ದು ಹೆಂಗಾಗಿದ್ದು ಏನಾಗಿದ್ರು ಅವ್ನ ನೆನಪಿಗೆ ಬಂತಂದ್ರೆ ಅವ್ನ ಹೇಳಿಕೆಯನ್ನ ಡೀಟೇಲ್ ಹೇಳಿಕೆ ತೆಗೆದುಕೊಂಡು ಅದ್ರ ಮೇಲೆ ತನಿಖೆ ಮಾಡ್ತೇವೆ. ಸರ್ ಈಗ ಇಲ್ಲಿ ವಸ್ತುಗಳು ಸಿಗೋದಕ್ಕೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಇದು ಒಂಥರ ನೀರು ನಿಲ್ಲುವಂತ ಜಾಗ. ಅಲ್ಲಿ ಗುಂಡಿ ಅಗದ ಕೂಡಲೇ 4 ಅಡಿ ಗುಂಡಿ ಅಗದ ಕೂಡಲೇ ನೀರು ನಿಲ್ಲುತ್ತೆ. ಮೂಳೆ ಸಿಕ್ಕಿದ್ದೇ ಕಷ್ಟ, ವಸ್ತುಗಳು ಪತ್ತೆಯೇ ಆಗ್ತಾ ಇಲ್ಲ. ಅದು ಜಲ್ಲಿ ಗಿಲ್ಲಿ ತರಿಸಿ ಹಾಕ್ತಾರೆ. ನಾವು ಮಾಡ್ತೇವೆ, ಹಿಂದೆ ಮಾಡಿದ್ದೇವೆ ನಾವು ಸಾಕಷ್ಟು. ನೀರು ಅವಶೇಷ ಇದ್ರೆ ಜಲ್ಲಿಯಲ್ಲಿ ನಾವು ಅದನ್ನ ನೀರು ಸುರಿದು
ಜೈಲಿ ಒಳಗೆ ಸೋಸ್ತೀವಿ. ಅವೆಲ್ಲ ಏನು ಐಟಮ್ಸ್ ಇರ್ತವೆ ಎಲ್ಲ ಹೊರಗೆ ಬರುವಂಗೆ ಸ್ವಲ್ಪ ಕಷ್ಟಪಟ್ಟು ಮಾಡ್ಬೇಕಾಗ್ತದೆ. ಮಾಡ್ತಾರೆ ಅದೆಲ್ಲ. ನಮ್ಮ ಅಧಿಕಾರಿಗಳಿಗೆ ಅನುಭವ ಇರ್ತದೆ. ಸಾಕಷ್ಟು ಪರಿಣಿತ ವ್ಯಕ್ತಿ ಆಫೀಸರ್ಸ್ ಇದಾರೆ ಅಲ್ಲಿ, ಅನುಭವಿಕ ವ್ಯಕ್ತಿಗಳಿದ್ದಾರೆ. ಅವ್ರಿಗೆಲ್ಲ ಪ್ರೊಸೀಜರ್ ಗೊತ್ತಿರ್ತದೆ, ಮಾಡ್ತಾರೆ ಎಲ್ಲ. ಸರ್ ನಾನು ಈಗ ಒಂದು ಕೇಸ್ನ ಬಗ್ಗೆ ಹೇಳ್ತಿದ್ದೆ. ಟೈಲರ್ ಇದ್ದು ಒಂದು ಟ್ಯಾಗ್ ಇದ್ದಿದ್ದು ನೋಡಿ, ಇದು ಇಂಥ ವ್ಯಕ್ತಿ ಅಂತ ಫೈಂಡ್ ಔಟ್ ಮಾಡಿದಂತ ಉದಾಹರಣೆಗಳಿದಾವೆ. ಸೊ ವಸ್ತುಗಳು ಬಹಳ ಮುಖ್ಯ. ಬೇಕಾದಷ್ಟಿದೆ ವಸ್ತುಗಳ ಮೇಲೆ ಐಡೆಂಟಿಫೈ ಆಗೈತೆ. ಎಲ್ಲರಿಗೆಲ್ಲ 10-20 ವರ್ಷ ಬಟ್ಟೆನೇ ಇರೋಲ್ಲ, ಕಳ್ತ ಹೋಗಿರ್ತದೆ. ಅದೇನೋ ಏನೋ ಹುಡುಗಿದ ಒಂದು ಕತ್ತೆ ಹೇಳ್ತಿದ್ದವನು, ಸ್ಕೂಲು ಮಗು ರೇಪ್ ಆಗಿದ್ದು, ನಾನು ಅದನ್ನು ಮುಗ್ದಿದ್ದೇನೆ, ಅದು ಇದು ಸ್ಕೂಲ್ ಬ್ಯಾಗ್ ಸಮೇತ ಇತ್ತದು ಅಂತ, ಸ್ಕೂಲ್ ಬ್ಯಾಗ್ನ ಅದ್ರ ಜೊತೆಗೆ ಹಾಕಿದ್ದೇವೆ ಅಂತ ಏನೋ ಹೇಳ್ತಾ ಇದ್ದ ಅವನು. ಹೇಳಿದಾನೆ ಕಲ್ಲೇರಿ ಅನ್ನೋ ಜಾಗದಲ್ಲಿ ಮಾಡಿದೀನಿ ಈ ರೀತಿ ಅಂತ. ಅಂತದೇನಾದ್ರೂ ವಸ್ತುಗಳು ಐಡೆಂಟಿಫೈ ಆಗೋ ವಸ್ತುಗಳು ಸಿಕ್ಕಿದ್ರೆ ನಮಗೆ ಈಜಿ ಆಗ್ಬಿಡ್ತದೆ. ಈಸಿಯಾಗಿ ಅವ್ರು ಸಂಬಂಧಪಟ್ಟವ್ರು ಬಂದು ಅವ್ರದ್ದು ಡಿಟೇಲ್ ಹೇಳಿಕೆ ತಗೊಂಡ್ರೆ ಅವ್ರು ಹೇಳ್ತಾರೆ ಏನೇನು ಪ್ರಾಬ್ಲಮ್ ಅದು, ಯಾಕೆ ಏನಾಗಿತ್ತು, ಹೇಗಾಗಿತ್ತು, ಯಾರು ಮಾಡಿದ್ರು, ಎಲ್ಲ ಮಾಹಿತಿ ಗೊತ್ತಾಗ್ತದೆ. ಸರ್ ತಾವು ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತರಾದವರು, ನನಗೆ ಒಂದು ಪ್ರಶ್ನೆ ಇದೆ ಸರ್. ಅಲ್ಲಿ ಇನ್ನೊಂದು ವಾದವನ್ನ ಮಂಡಿಸಲಾಗ್ತಾ ಇದೆ. ಅದು ಏನು ಅಂತಂದ್ರೆ, ಧರ್ಮಸ್ಥಳ ಸುತ್ತಮುತ್ತ ಯಾರಾದರೂ ಅಸಹಜವಾಗಿ ಸತ್ರೆ, ಗುರುತು ಪತ್ತೆಯಾಗದೇ ಇದ್ರೆ ಅರಣ್ಯ ಇಲಾಖೆಯ ಜಾಗದಲ್ಲಿ ಮಣ್ಣು ಮಾಡಲಾಗ್ತಾ ಇತ್ತು ಮೊದಲೆಲ್ಲ. ಇಂಥ ಸಾಧ್ಯತೆಗಳಿದಾವ ಸರ್? ಅರಣ್ಯ ಇಲಾಖೆಯ ಜಾಗದಲ್ಲಿ ಮಾಡುವಂತ ಸಾಧ್ಯತೆಗಳಿದಾವ? ಅಲ್ಲ, ಇದ್ರೂ ಇರಬಹುದು. ಬಟ್ ಇವನ ಇಲ್ಲೇ ಹೋಗ್ತೀನಿ ಅಂತ ಇವನು ಐಡೆಂಟಿಫೈ ಮಾಡಿ ತೋರ್ಸನಲ್ರಿ. ಈ ಅನಾಮಿಕ ವ್ಯಕ್ತಿ ತೋರ್ಸಿನಲ್ಲ, ನಾನು ಇಲ್ಲೇ ಹೋಗ್ತೀನಿ ಅಂತ ತೋರಿಸ್ತಾನಲ್ಲ. ಅಲ್ಲ, ಇವರಿಗಿರೋ ಅನುಮಾನ ಅಂತಂದ್ರೆ ಸರ್, ಮತ್ತೊಂದು ಸೈಡ್ ಅಲ್ಲಿ ಇರುವಂತ ಅನುಮಾನ ಅಂತಂದ್ರೆ, ಯಾವುದೋ ಅಪರಿಚಿತ ಶವಗಳನ್ನು ಹೂತು ಹಾಕಲಾಗಿದೆ, ಈಗ ಬಂದು ಅದು ಕೊಲೆ ಮಾಡಿರುವಂತ ಮೃತದೇಹ ಅಂತ ತೋರಿಸ್ತಾನೇನೋ ಅಂತ ಅನುಮಾನ. ಅಲ್ಲ, ಇದ್ರೂ ಇರಬಹುದು ಅಂತ. ಈಗ ಅನ್ಯಾಚುರಲ್ ಡೆತ್ ಆಗಿದ್ದು, UDR ಆಗಿದ್ದು, ಅಂತ ಕೇಸುಗಳು ಆಕ್ಸಿಡೆಂಟ್ ಆಗಿ ಸತ್ತಿದ್ದು, ಅಂತ ಹೆಣಗಳು ಇದ್ರೂ ಇರ್ಬಹುದು, ಹೇಳಕ್ ಹೋಗುದಿಲ್ಲ. ಸರ್ ಇಲ್ಲಿ ಒಂದು ಪ್ರಶ್ನೆ ಇದೆ, ಅದಕ್ಕೊಂದು ಉತ್ತರ ತಮ್ಮಿಂದ ಬಯಸ್ತೀನಿ. ಒಂದು ವೇಳೆ ಆ ರೀತಿ UDR ಕೇಸ್ಗಳನ್ನ ಪೊಲೀಸರು ದಫನ್ ಮಾಡಿಸಿದ್ದಾರೆ ಅಂತ ಅನ್ಕೊಳ್ಳೋಣ, ಪೊಲೀಸರ ಹತ್ರ ಡಾಕ್ಯುಮೆಂಟ್, ಪಂಚಾಯತ್ ಹತ್ರ ಡಾಕ್ಯುಮೆಂಟ್ ಇರುತ್ತಾ ಸರ್ ಅದಕ್ಕೆ ಸಂಬಂಧಿಸಿ? ನೀವು ಇದೇ ಜಾಗ ಅಂತ ಹೆಂಗ್ ಐಡೆಂಟಿಫೈ ಮಾಡ್ತೀರಿ? ಅದು ಕಷ್ಟ ಆಗ್ತದೆ. ಇದೇ ಜಾಗಕ್ಕೆ ನಂಬರ್ಗೆ ಬರ್ಕೊಟ್ಟಿರ್ತಾರೋ, ಅಥವಾ ಸಮಾಧಿ ಆಗಿದ್ರೆ ಅದ್ರ ಮೇಲೆ ಒಂದು ಕಲ್ಲು ಇಡ್ತಾರೆ, ಇಂಥವನೇ ಸತ್ತಿದ್ದಂತ ಹೆಸರು ಬರೀತಾರೆ ಸಂಬಂಧಪಟ್ಟವರು. ಹಾಗೇನಾದ್ರೂ ಇದ್ರೆ ಅದು ಇದೇ ಡೆಡ್ ಬಾಡಿ ಇರ್ಬೋದು, ಅಕ್ಕಪಕ್ಕದಲ್ಲಿ ಸ್ವಲ್ಪ ಅದೇ ಬರ್ಕೊಂಡಿದ್ರೆ ಇದೇ ಡೆಡ್ ಬಾಡಿ ಅಂತ ಐಡೆಂಟಿಫೈ ಮಾಡಬಹುದು. ಸ್ಟೇಷನ್ ಅಲ್ಲಿ ಏನಾದ್ರೂ ದಾಖಲೆ ಇರುತ್ತಾ ಸರ್ ಅದಕ್ಕೆ ಸಂಬಂಧಿಸಿ? ಅಂದ್ರೆ ಇಂಥ ಜಾಗದಲ್ಲಿ ದಾಖಲೆ ಇದ್ರೆ ಇದೆ ಅಂತ ಬಾಡಿ ಹೆಂಗ್ ಗೊತ್ತಾಗ್ತದೆ ನಿಮಗೆ? ಈಗ ಅಲ್ಲಿ ಕೆಲವೊಂದು ಪದ್ಧತಿ ಇದೆ. ಈಗ ಹಿಂದೂ ಧರ್ಮ ಪ್ರಕಾರ ಕೆಲವೊಬ್ರು ಸತ್ ಕೂಡಲೇ ಹೂಳಿ ಅದ್ರ ಮೇಲೆ ಒಂದು ಕಲ್ಲು ನಡ್ತಾರೆ, ರೌಂಡ್ ಒಂದು ಕಲ್ಲು ಹಾಕಿ ಅಥವಾ ಚೌಕ್ ಕಟ್ಟಿ ಮಾಡಿ, ಇದು ಅವ್ರ ಸತ್ತವ್ರ ಹೆಸರು ಬರೆದು ಇಂಥ ತಾರೀಕು ಗಿರಿಕು ಹಾಕ್ತಾರೆ. ಹಂಗೇನಾದ್ರೂ ಐಡೆಂಟಿಫಿಕೇಶನ್ ಮಾರ್ಕ್ ಅದ್ರ ಮೇಲೆ ಇತ್ತು ಅಂದ್ರೆ ಅದು ಗೊತ್ತಾಗ್ತದೆ ಇಂಥವ್ರದ್ದು ಅಂತ. ಫೋಟೋ ಏನಾದ್ರೂ ತೆಗೆದುಕೊಳ್ಳಲಾಗತ್ತಾ ಸರ್ ಆ ಸಂದರ್ಭದಲ್ಲಿ? ಜಾಗದ ಫೋಟೋ ಅಲ್ಲ, ಯಾಕೆ ತೆಗಿತಾರೆ? ಅವಶ್ಯಕತೆ ಏನಿದೆ ಫೋಟೋ ತೆಗೆಯೋದು? ಎಲ್ಲ ತೆಗಿತಾರೆ ಶವದ ಫೋಟೋ. ಅಲ್ಲಲ್ಲ, ಜಾಗದ್ದು ಈಗ ಒಬ್ರು ವ್ಯಕ್ತಿಯನ್ನ ನಾವು ಅಪರಿಚಿತ ವ್ಯಕ್ತಿ ಅಂತ ಹೂತು ಹಾಕಿದ್ದೀವಿ ಅಂತ ಅನ್ಕೊಳ್ಳೋಣ. ನಾಳೆ 1 ತಿಂಗಳ ನಂತರ ಯಾರೋ ಒಬ್ರು ಬರ್ತಾರೆ, ಆಗ ತೋರ್ಸಕ್ ಜಾಗ ಬೇಕಲ್ಲ ಸರ್? ಅಪರಿಚಿತ ವ್ಯಕ್ತಿ ಇದ್ರೆ ನಾವು 1 ತಿಂಗಳಲ್ಲಿ ಹೂತು ಹಾಕೋದಿಲ್ಲ, 3 ತಿಂಗಳವರೆಗೂ ಪ್ರಿಸರ್ವ್ ಮಾಡ್ತೇವೆ. ಮಾಡಿ ಎಲ್ಲ ನೋಟಿಫಿಕೇಶನ್ ಕೊಟ್ಟು ಯಾರು ಬರ್ದೇ ಇದ್ರೆ ಆಮೇಲೆ 3 ತಿಂಗಳಾದ್ಮೇಲೆ ಅದನ್ನ ಪಂಚಾಯತಿ ಕೊಟ್ಟು ಅದ್ರ ಫೋಟೋ ಗಿಟ ತಕೊಂಡು ಫೋಟೋ ತಕೊಂಡು ಅದನ್ನ ಮಾಡ್ತೇವೆ. ಅವು ಸಿಗಬೇಕಲ್ಲ ಇಲ್ಲಿ ಜಗದಾಗ. ಅಂತವೇನಾದ್ರೂ ವಸ್ತುಗಳು ಫೋಟೋದಲ್ಲಿರುವಂತ ವಸ್ತುಗಳಲ್ಲಿ ಸಿಕ್ಕರೆ ಇದೇ ಬಾಡಿ ಅಂತ ನಾವು ಐಡೆಂಟಿಫೈ ಮಾಡಬಹುದು. ಸೊ ಇರುತ್ತೆ, ಡಾಕ್ಯುಮೆಂಟ್ ಇರುತ್ತೆ, ಫೋಟೋ ಎಲ್ಲ ಇರುತ್ತೆ, ಪೊಲೀಸರ ಹತ್ರ ಇರುತ್ತೆ, ಪಂಚಾಯತ್ ಹತ್ರನೂ ಇರುತ್ತೆ. ಫೋಟೋ ಇರ್ತದೆ, ಪಂಚಾಯತಿ ಹತ್ರ ಇರುವುದಿಲ್ಲ, ನಮ್ಮ ಹತ್ರ ಇರ್ತದೆ, ಫೈಲ್ ನಲ್ಲಿ ಇರ್ತದೆ, ಪೊಲೀಸರಲ್ಲಿ ಇರ್ತದೆ. ಸೊ ಅದು ಇದು ಅಂತ ಕನ್ಫ್ಯೂಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇನು ಹಂಗೇನಾಗುದಿಲ್ಲ. ಹಂಗೇನಾದ್ರೂ ರಿಕಾರ್ಡೆಡ್ ಇತ್ತು ಅಂದ್ರೆ ಖಂಡಿತ ನಮ್ಮಲ್ಲಿ ಫೋಟೋ ಇರ್ತದೆ. ಅನ್ಐಡೆಂಟಿಫೈ ಬಾಡಿ ಇದ್ರೆ ಆ ವಸ್ತುಗಳನ್ನು ಪ್ರಿಸರ್ವ್ ಮಾಡಿಡಲಾಗಿರುತ್ತೆ ಸರ್ ಅವರಿಗೆ ಸಂಬಂಧಿಸಿದ ವಸ್ತುಗಳೇನಾದ್ರೂ ಅದು ಪ್ರಿಸರ್ವ್ ಮಾಡಿರ್ತೇವೆ. ಅದು ಬಹಳ ವರ್ಷ ಆಗಿದ್ರೆ ಸಿಗುದಿಲ್ಲ, 10-20 ವರ್ಷ ಆದ್ರೆ ಡಿಸ್ಟ್ರಾಯ್ ಮಾಡಿರ್ತೇವೆ, ಸಿಗೋದು ಕಷ್ಟ. ಸಸ್ಪೆಕ್ಟೆಡ್ ಇದು ಮರ್ಡರ್ ಕೇಸ್ ಅಂತಾವೆಲ್ಲ ಸಿಗ್ತವೆ. ಅಂತದ್ದು ಸೀಲ್ ಆಗಿರುತ್ತಾ ಸರ್ ಆ ವಸ್ತುಗಳು? ಇರ್ತವೆ, ಸೀಲ್ ಆಗಿದ್ದು ಇರ್ತದೆ. ಎಸ್ ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.